ಈ ಟೈಮಲ್ಲಿ ಸಿಟಿಯಲ್ಲಿ ಇವರೇ ಮಾಡೋದು ಫೇಮಸ್. ಮೋಸ್ಟ್ ಹೈಜೆನಿಕ್ ಫುಡ್ ಅಂತ ಏನಾದ್ರು ಬಳ್ಳಾರಿ ಸಿಕ್ಕರೆ ಇದೆ ಹೋಟ್ಲಲ್ಲಿ. ನಾನು ಹೇಳೋದಷ್ಟೇ, ಬಳ್ಳಾರಿಗೆ ಬಂದ್ರೆ ದಯವಿಟ್ಟು ಈ ಹೋಟ್ಲಿಗೆ ಬನ್ನಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಂದಿರೋವಂಥದ್ದು ಬಳ್ಳಾರಿಯ ಬ್ರೂಸ್ಪೇಟ್ ಗಣೇಶ್ ಟೆಂಪಲ್ ಸ್ಟ್ರೀಟ್ ಹತ್ರ, ಪೆಟ್ರೋಲ್ ಬಂಕ್ ಹತ್ರ ಒಂದು ಚಿಕ್ಕ ಪೆಟ್ಟಿ ಅಂಗಡಿ ಇಟ್ಕೊಂಡಿದ್ದ ಇವರು ಇವತ್ತು ಬಳ್ಳಾರಿಗೆ ಫೇಮಸ್ ಹೋಟೆಲ್ ಆಗಿರೋ ನಾಗರಾಜ್ ಕ್ಯಾಂಟೀನ್ ಸುಮಾರು 45 ವರ್ಷ ಆಗಿದೆ. ಇಲ್ಲಿ ಬೆಳಿಗ್ಗೆ ಟಿಫನ್ ಮತ್ತೆ ಮಧ್ಯಾಹ್ನ ಲಂಚ್ ಸಿಗುತ್ತೆ. ಇವರ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಡೈಲಿ ವೆರೈಟಿ ಆಫ್ ಫ್ಲೇವರ್ಡ್ ರೈಸ್ ಮತ್ತೆ ಅಲಸಂದಿ ವಡೆ ಸರ್ವ್ ಮಾಡ್ತಾ ಬಂದಿದ್ದಾರೆ. ವೆರೈಟಿ ಫ್ಲೇವರ್ಡ್ ರೈಸ್ ಅಲ್ಲಿ ಪೊಂಗಲ್, ಬಿಸಿಬೇಳೆ ಬಾತ್, ಪುಳಿಯೋಗರೆ, ಮೊಸರನ್ನ, ಚಿತ್ರಾನ್ನ, ಪಲಾವ್, ಟೊಮೆಟೊ ಬಾತ್ ಅಂತ ಸುಮಾರು 6 ತರ ವೆರೈಟಿ ಸಿಗುತ್ತೆ. ಜೊತೆಗೆ ವಡೆ ಕೂಡ ಸಿಗುತ್ತೆ. ನೀವು ಯಾವುದೇ ಫ್ಲೇವರ್ಡ್ ರೈಸ್ ತಗೊಂಡ್ರು ಕೂಡ 25 ರೂಪಾಯಿ ಫುಲ್ಲು, 15 ರೂಪಾಯಿ ಹಾಫ್. ವಿಡಿಯೋ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋ ಫುಲ್ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಡ ಮಾಡ್ತೀರಾ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸರಿನಾ ಹೌದೌದು, ಬೆಂಗಳೂರಲ್ಲಿ ಸಿಗಲ್ಲ. ಭಾಳ ಟೇಸ್ಟ್ ಇರ್ತಾ ಈ ವಡೆ ಇವು.
ಸರ್ ನಮಸ್ಕಾರ ಸರ್. ತಮ್ಮ ಹೆಸರು? ಎಂ ನಾಗರಾಜ. ಓಕೆ. ಸೊ ಯಾವಾಗ ಶುರು ಮಾಡಿದ್ದು ಸರ್ ಹೋಟೆಲ್? ಇದು ನಾನು ಇಟ್ಟು 35 ವರ್ಷ ಆಗಿದೆ. 35 ವರ್ಷ. 35 ವರ್ಷ. ಇಲ್ಲಿ ಹೋಟ್ಲ್ ಇಟ್ಟು 23 ವರ್ಷ ಆಗಿದೆ. ನಿಮ್ಮ ಹೋಟೆಲ್ ಹೆಸರೇನು ಸರ್? ನಾಗರಾಜ್ ಹೋಟೆಲ್. ನಾಗರಾಜ್ ಹೋಟೆಲ್ ಅಂತ. ಒಂದು ಕ್ರೌಡ್ ಬರಲಿಕ್ಕೆ ಕಾರಣ ಏನು ಸರ್? ಜನ ಸಂಖ್ಯಲ್ಪ ಅವ್ರ ಆಶೀರ್ವಾದ. ಜನ ಎಲ್ಲ ಹೇಳ್ತಾರೆ ತುಂಬ ಟೇಸ್ಟ್ ಎಲ್ಲ ಚೆನ್ನಾಗಿದೆ ಅಂತ. ಎಲ್ಲ ನೀಟಾಗಿ ಚೆನ್ನಾಗಿ ಮಾಡ್ತೀವಿ. ಜನಕ್ಕೆ ಎಲ್ಲ ಅವರಿಗೆಲ್ಲ ಇದಾಗಿದೆ, ಸೆಟ್ ಆಗಿದೆ. ಒಂದು ದಿವಸ ಎಲ್ಲ ಅವ್ರಿಗೆ ನಾವು ಬೇಜಾರು ಹೋಗ್ತಾರೆ, ಇಲ್ಲಲ್ಲಪ್ಪ ಓಕೆ. 35 ವರ್ಷಕ್ಕೆ ಮುಂಚೆ ಏನು ಮಾಡ್ತಾ ಇದ್ರಿ? 35 ವರ್ಷಕ್ಕೆ ಮುಂಚೆ ಅಲ್ಲಿ ಸಾಧನಾಗ ಚಿಕ್ಕ ಬಂತಿದ್ವಿ. ಇದೇ ರೀತಿ ಚೆನ್ನಾಗಿ ವ್ಯಾಪಾರ ಮಾಡ್ತಿದ್ವಿ. ಆಮೇಲೆ ಈಗ ಬಿಲ್ಡಿಂಗ್ ತಗೊಂಡು ಇಲ್ಲಿ ಬಂತು. ಆಮೇಲೆ ಇಲ್ಲಿ ಮಾಡ್ತಾ ಇದ್ದೀರಾ? 20 ವರ್ಷ. ಬೆಂಗಳೂರಲ್ಲೇ ಗುರುಗಳು ಲಕ್ಷ್ಮೀ ದೇವ್ ಅಂತ ಇದೆ, ಅವ್ರ ಮನೆ ಕೆಲಸ ಮಾಡ್ತಿದ್ವಿ ನಾವು. ಅವರೇ ಈಗೆಲ್ಲ ಟ್ರೈನಿಂಗ್ ಕೊಟ್ಟು ಕಲಿಸಿದ್ದಾರೆ. ಅವಲ್ಲಿಂದ ಹೋಟ್ಲು ನಾನು ಶುರು ಮಾಡಿದ್ದಾರೆ. ಟೈಮಿಂಗ್ಸ್ ಏನಿದೆ ಸರ್ ನಿಮ್ಮ ಹೋಟ್ಲು? ಟೈಮಿಂಗ್ ಬೆಳಗ್ಗೆ 7 ಗಂಟೆಲಿಂದ 4 ಗಂಟೆವರೆಗೆ ನಮ್ದಿರುತ್ತೆ. ಆಮೇಲೆ 5 ಗಂಟೆಲಿಂದ ನಮ್ಮ ತಮ್ಮರು ಅವರು ಒಗ್ಗರಣೆ ಮಿರ್ಚಿ ಎಲ್ಲ ಮಾಡ್ತಾರೆ. ಓಕೆ ಓಕೆ. ಸೊ ಬೆಳಿಗ್ಗೆ ಹೊತ್ತು ಏನೇನು ಸಿಗುತ್ತೆ ಸರ್? ಬೆಳಗ್ಗೆ ಪೂರಿ, ಇಡ್ಲಿ, ರೈಸ್ ಬಾತ್, ಬಿಸಿಬೇಳೆ ಬಾತ್, ಗುಂಪೊಂಗಲ್ಲು, ವಡ. ಮಧ್ಯಾಹ್ನ ಇದು ಚಿತ್ರಾನ್ನ, ಮೊಸರನ್ನ, ವಾಂಗಿಬಾತು, ಅಲಸಂದೆ ಮಧ್ಯಾಹ್ನ ಇವೆಲ್ಲ 4 ಗಂಟೆವರೆಗೆ ಮಾಡ್ತೀರಾ? 4 ಗಂಟೆಲಿಂದ ಒಗ್ಗರಣೆ ಮಿರ್ಚಿ ಎಲ್ಲ ನಮ್ಮ ತಮ್ಮ ಮಾಡ್ತೀವಿ. ಅವ್ರು ಮಾಡ್ಕೊಂಡು ಹೋಗ್ತಾರೆ. ಅವ್ರ ನನ್ನ ಮಗ ವಿಜಯ್ ಕುಮಾರ್ ಅಂತೇಳಿ. ಓಕೆ. ಇಲ್ಲೆಲ್ಲ ಮೇಂಟೈನ್ ಮಾಡ್ತಾ ಇರೋದು. ಹಾಂ. ಎಲ್ಲ ಆಚೆ ನೋಡ್ಕೊಂಡು ಬರ್ತಾನೆ. ಓಕೆ. ಅದು ಸ್ವಲ್ಪ ತಿಂದು ನಾನು ಹೋಗ್ಬಿಡ್ತೀನಿ. ಓಕೆ. ನಾನು ನೋಡ್ತಾ ಇದ್ದೆ ನೀವು ಕೂಡ ವಡೆ ಎಲ್ಲ ಮಾಡ್ತಾ ಇದ್ರಿ. ಅಲ್ಲ ಮತ್ತೆ ಮಾಮೂಲಿಗೆ ಮಾಡೋದು, ಸ್ವಲ್ಪ ಮಾಡೋದು, ಹೋಗ್ಬಿಡೋದಿನ್ನ. ಹೌದಾ? ಎಲ್ಲ ಆಚೆ ನೋಡ್ಕೊಂಡು ಬರ್ತಾರೆ. ಅವ್ರು ನೋಡ್ಕೊಂತಾರೆ. ಮಗಳಿಗೆ ಅಮ್ಮ ಇವರಿಬ್ಬರು ವ್ಯಾಪಾರ ಮಾಡ್ತಾರೆ, ಇದೆಲ್ಲ ಮಾಡ್ತಾರೆ. ಓಕೆ. ಮೇಂಟೈನ್ ಮಾಡ್ತಾರೆ. ಸರಿ. ಎಲ್ಲ ಮನೆಯವರೇ ಇದ್ದಂಗೆ ಇವರೆಲ್ಲ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಅವ್ರು ಸ್ವಲ್ಪ ಹೊತ್ತಿದ್ದು ಎಲ್ಲ ರೆಡಿ ಮಾಡಿಕೊಡ್ತಾರೆ, ಆಮೇಲೆ ನೀವು ನೋಡ್ಕೊತೀರಾ ಅಂತ. ಸೊ ಅಡುಗೆ ಎಲ್ಲ ನೀವು ಮಾಡ್ತೀರಾ ಸರ್? ಹಾಂ ಸರ್, ನಾವು ಎಲ್ಲ ಅಪ್ಪಾಜಿ ಎಲ್ಲ ಕಲ್ಸ್ಕೊಟ್ಟಾರೆ ಸರ್. ಕಲಿಸ್ಕೊಟ್ಟಿದ್ದಾರೆ. ಓಕೆ ಓಕೆ. ಸೊ ನೀವು ಎಷ್ಟು ವರ್ಷದಿಂದ ಇದನ್ನು ಮಾಡ್ತೀರಾ? ಚಿಕ್ಕೂರಿಂದ ಇದನ್ನೇ ಮಾಡ್ತಾ ಇದ್ದೀರಾ? ಸೊ ಇದೇ ಬಿಸ್ನೆಸ್ ನಿಮ್ಮ ತಂದೆಯವ್ರ ಬಿಸ್ನೆಸ್ನ ನೀವು ಕಂಟಿನ್ಯೂ ಮಾಡಬೇಕು ಅಂತ ಇದ್ದೀರಾ? ಓಕೆ. ಹಬ್ಬದ ದಿನಗಳಲ್ಲಿ ನಿಮಗೆ ನಾರ್ಮಲ್ ಆಗಿ ಬರುವಂಥ ಕಸ್ಟಮರ್ಸ್ ಯಾರು ಇಲ್ಲ? ಭಾಳ ಜನನೇ ಬರ್ತಾರೆ. ಭಾಳ ಹುಡುಗ ಇದ್ದಲ್ಲಿಂದ ಬರ್ತಾರೆ. ಓಕೆ. ಇವ್ರ ಅಪ್ಪದವರು ಇವರೆಲ್ಲ ಬರ್ತಿದ್ರು. ಟೇಸ್ಟ್ ಸೀಕ್ರೆಟ್ ಏನು ಅಂತ? ಏನಿಲ್ಲ ಸರ್, ನಾವು ಮನಸ್ಪೂರ್ತಿ ಪ್ರೀತಿಯನ್ನ ಮಾಡ್ತೀವಲ್ಲ ಸರ್, ಅದೇ ಟೇಸ್ಟ್, ಅದೇ ಸೀಕ್ರೆಟ್. ಅದೇ ಸೀಕ್ರೆಟ್. ಓಕೆ. ಈಗೂನು ಸರ್ ಅವಾಗೂ ಏನು ಟೇಸ್ಟ್ ಮೇಂಟೈನ್ ಮಾಡ್ತಿದ್ವಲ್ಲ, ಈಗೂನು ಅದೇ ಟೇಸ್ಟ್ ಮೇಂಟೈನ್ ಮಾಡ್ತೀವಿ. ಅವ್ರನ್ನೇ ಕೇಳಿದ್ರೆ ಅದನ್ನೇ ಹೇಳ್ತಾರೆ. ಹಾಂ. ಅದೇ ನಮ್ಮ ಸೀಕ್ರೆಟ್. ಓಕೆ. ಲೊಕೇಶನ್ ಒಂದು ಅಡ್ರೆಸ್ ಕರೆಕ್ಟಾಗಿ ಹೇಳ್ಬಿಡಿ ಇದ್ರದ್ದು. ಸರ್ ಇದು ಬ್ರೂಸ್ಪೇಟ್ ಸರ್ಕಲ್ ಲೊಕೇಶನ್ ಸರ್ ಅದು. ಹಾಂ. ಇಲ್ಲಿ ಗಣೇಶ್ ಟೆಂಪಲ್ ಸ್ಟ್ರೀಟ್ ಅಂದರೆ ಎಲ್ಲರಿಗೂ ಸರ್. ಬ್ರೂಸ್ಪೇಟ್ ಸರ್ಕಲ್ಲು ಗಣೇಶ್ ಟೆಂಪಲ್ ಸ್ಟ್ರೀಟ್. ಸರ್ ರೇಟ್ ಎಲ್ಲ ಎಷ್ಟಿದೆ ಸರ್ ಒಂದು ಪ್ಲೇಟ್? ರೈಸ್ ಐಟಮ್ ಯಾವುದೇ ತಗೊಳ್ಳಿ 25 ರೂಪಾಯಿ ಪ್ಲೇಟ್ ಸರ್. ಹಾಂ. ಆಮೇಲೆ ಆಫ್ ತಗೊಂಡ್ರೆ 15 ರೂಪಾಯಿ. 15 ರೂಪಾಯಿ. 5 ರೂಪಾಯಿ ಒಂದು ವಡೆ. 5 ರೂಪಾಯಿ ಒಂದು ವಡೆ. ಓಕೆ. ಎಲ್ಲ 30-35 ರೂಪಾಯಲ್ಲಿ ಎಲ್ಲ ಫುಲ್ ಪ್ಲೇಟ್ ಬಂದ್ಬಿಡುತ್ತೆ ಸರ್. ಓಕೆ. ಅಲಸಂದೆ ವಡೆಯಲ್ಲಿ ಸರೌಂಡಿಂಗ್ ಅಲ್ಲಿ ಎಲ್ಲಿ ಮಾಡೋದು ಸರ್. ಹಾಂ. ಭಾಳ ಟೇಸ್ಟ್ ಇರುತ್ತೆ. ಅದೇ ಡಿಫ್ರೆಂಟ್ ಆಗೇ ಇರುತ್ತೆ ಅದು? ಡಿಫ್ರೆಂಟ್ ಆಗಿದೆ ಸರ್. ಉದ್ದಿನ ವಡೆಗಿಂತ ಡಿಫ್ರೆಂಟಾ? ಹೌದು ಸರ್, ಉದ್ದಿನ ವಡೆನೇ ಡಿಫ್ರೆಂಟ್, ಅಲಸಂದೆ ವಡೆನೇ ಡಿಫ್ರೆಂಟ್. ಹಾಂ. ಓಕೆ. ಮೋಸ್ಟ್ ಹೈಜನಿಕ್ ಫುಡ್ ಅಂತ ಏನಾದ್ರು ಬಳ್ಳಾರಿ ಸಿಕ್ಕರೆ ಇದೇ ಹೋಟ್ಲಲ್ಲಿ. ಇದೇ ಹೋಟ್ಲಲ್ಲಿ. ಯಾಕಂದ್ರೆ ಮನೆಯಲ್ಲಿ ಎಷ್ಟು ಶುಚಿಯಾಗಿ ಅಡುಗೆ ಮಾಡ್ತಾರೋ ಅಷ್ಟೇ ಶುಚಿಯಾಗಿರುತ್ತೆ. ಅದಕ್ಕೆ ಇಲ್ಲಿನ ಊಟನೇ ನಾವು ಪ್ರಿಫರ್ ಮಾಡೋದು, ಇಲ್ಲಿನ ಸ್ನ್ಯಾಕ್ಸೇ ತಿನ್ನೋದು. ದಯವಿಟ್ಟು ಬಳ್ಳಾರಿಗೆ ಏನಾದರೂ ವಿಸಿಟ್ ಮಾಡಿದ್ರೆ ಈ ಹೋಟ್ಲಿಗೆ ಬನ್ನಿ, ಒಂದ್ಸಲ ಟೇಸ್ಟ್ ಮಾಡಿ. ಹಾಂ. ಮತ್ತೆ ಅವರೇ ಬಳಸೋ ಎಣ್ಣೆ ಆಗಲಿ ಪದಾರ್ಥಗಳಾಗಲಿ ಪ್ರತಿಯೊಂದು ಶುದ್ಧವಾಗಿರುತ್ತೆ. ಯಾವುದೇ ಆರೋಗ್ಯಕ್ಕಾಗಲಿ ರುಚಿಗಲ್ಲೇ ಆಗಲಿ ಯಾವುದಕ್ಕೂ ಕಡಿಮೆ ಇರೋಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಾನು ಹೇಳೋದಷ್ಟೇ, ಬಳ್ಳಾರಿಗೆ ಬಂದರೆ ದಯವಿಟ್ಟು ಈ ಹೋಟ್ಲಿಗೆ ಬನ್ನಿ. ಟೇಸ್ಟಲ್ಲಿ ಭಾಳನೇ ಡಿಫ್ರೆಂಟ್ ಇದೆ, ಚೆನ್ನಾಗಿರುತ್ತೆ. ಓಕೆ. ಥ್ಯಾಂಕ್ ಯು.
ಯಾವಾಗಿಂದ ಈ ಹೋಟೆಲ್ಗೆ ಬರ್ತಾ ಇದ್ದೀರಾ? ಎಂಗೇಜಿಂದ ಕಡೆಯಿಂದ 8 ವರ್ಷ 9 ವರ್ಷ ಆಯ್ತು ರೀ. 9 ವರ್ಷದಿಂದ. ಟೇಸ್ಟ್ ಬೋರ್ ಆಗ್ಲಿಲ್ವಾ? ಟೇಸ್ಟ್ ಇದೆ, ಫ್ರೆಂಡ್ಲಿ ಇದಾರ. ಅಲ್ಲ, ಬೋರ್ ಆಗ್ಲಿಲ್ವಾ ಟೇಸ್ಟ್? ಇಲ್ಲ, ಬೇರೆ ಬೇರೆ ಐಟಮ್ಸ್ ತಿಂತೀವಿ. ಐಟಮ್ಸ್ ಇದೆ. ಹಾಂ ಹಾಂ ಹಾಂ. ಏನು ಇಷ್ಟ ಆಗುತ್ತೆ ಇಲ್ಲಿ ನಿಮಗೆ? ರೈಸ್ ಚಿತ್ರಾನ್ನ ಇದೆ, ಕರ್ಡ್ ರೈಸ್ ಇದೆ, ಬಿಸಿಬೇಳೆ ಬಾತು, ಬಿಸಿ ಬಿಸಿಯಾಗಿ ಊಟ ಕೊಡ್ತಾರೆ. ಅದಕ್ಕೆ ಮೀನು ಹೋಮ್ ಫುಡ್ ಕರಿ ಇದೆ ಇಲ್ಲಿ. ಓಕೆ. ಐಟಮ್ಸ್ ತುಂಬ ಸಖತ್ತಾಗಿದೆ. ಬಂದು ಊಟ, ಮನೆ ಊಟ ಬೇಕಿದ್ರೆ ಇಲ್ಲಿ ಬಂದು ಊಟ ಮಾಡ್ಬೋದು. ಬರ್ಬೇಕು ಮೊಬೈಲ್ನಾಗ ಹೋಟ್ಲಲ್ಲಿ ವೆರಿ ಟೇಸ್ಟಿ ಇರುತ್ತೆ ಸರ್. ಹಾಂ. ಸ್ಪೈಸಿ ಇರುತ್ತೆ, ಹಾಂ ಚಟ್ನಿನೂ ಚೆನ್ನಾಗಿರುತ್ತೆ. ಹಾಂ. ಅದರಲ್ಲಿ ಪಂಗ್ನಾಲ, ಇಡ್ಲಿ, ಪಡ್ಡು ಅಂತಾರಲ್ಲ ಕನ್ನಡ, ಪಡ್ಡು. ತೆಲುಗುನಲ್ಲಿ ಪಂಗ್ನಾಲ. ಹ್ಞೂ. ಟೋಟಲಿ ಸ್ಪೆಷಲ್ ಸರ್. ಮಾರ್ನಿಂಗ್, ಆಫ್ಟರ್ನೂನು ಸ್ಪೆಷಲ್ ಏನಂದರೆ ಚಿತ್ರಾನ್ನ, ಮಸಾಲ ರೈಸ್, ಕರ್ಡ್ ರೈಸ್, ಹ್ಞೂ. ಅದರಲ್ಲಿ ನಿಂಬೆಕಾಯಿ ಊರುಗಾಯಿ, ಹ್ಞೂ ಹ್ಞೂ. ನಿಂಬೆಹಣ್ಣು ಉಪ್ಪಿನಕಾಯಿ ಮತ್ತೆ ಉದ್ದಿನ ವಡೆ. ಉದ್ದಿನ ವಡೆ ಈ ಸಿಟಿ ಸೆಂಟರ್ ಇವರೇ ನಂಬರ್ 1. ಉದ್ದಿನ ವಡೆ ಅಲಸಂದಡೆ ಈ ಟೈಮಲ್ಲಿ ಸಿಟಿಯಲ್ಲಿ ಇವರೇ ಮಾಡೋದು ಫೇಮಸ್. ಫೇಮಸ್. ಅವಾಗ 25 years ಇಂದ ಇಲ್ಲಿ ತಿಂತಾ ಇದ್ದೀವಿ ನಾವು. ಓಕೆ.